ನಮಸ್ಕಾರ ವೀಕ್ಷಕರೇ, ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಷ್ಟ ಆಗ್ತಾ ಇದೆ ಅಂತ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಎಸ್, ನಾನು ಅದನ್ನು ಕಮೆಂಟ್ಸ್ನೆಲ್ಲ ಓದಿದ್ದೀನಿ. ಹಾಗೂ ನೀವು ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡಿ ಅಂತ ಹೇಳಿದ್ರಿಂದ ನಾನು ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಇವತ್ತಿನ ರೀಡಿಂಗ್ ಯಾವ ಕುರಿತಾಗಿರುತ್ತೆ ಅಂದರೆ, ಈ ವ್ಯಕ್ತಿಯ ಮನಸ್ಥಿತಿ, ವಾಟ್ ಈಸ್ ದಿಸ್ ಪ್ರೆಸೆಂಟ್ ಪರ್ಸನ್ಸ್ ಎನರ್ಜಿ ನಿಮ್ಮ ಕಡೆಗೆ ಏನಿದೆ, ಹಾಗೂ ಇವರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿರ್ಬೋದು, ಇರಲೇ ಇರ್ಬೋದು, ಏನೇ ಇರಲಿ ನಿಮ್ಮ ಅವರ ಕಂಡೀಷನ್, ನಿಮ್ಮ ಸಿಚುವೇಶನ್, ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಅಫ್ಕೋರ್ಸ್ ಇದು ನಿಮಗೆ ಆಗಿದೆ. ಇದರಲ್ಲಿ ಏನು ಮೆಸೇಜಸ್ ಇದೆ ಅಥವಾ ನೀವೇನು ತಿಳ್ಕೊಬೇಕಾಗಿದೆ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ, ಅದು ನಿಮಗೆ ತಲುಪುವ ಒಂದು ಸಂದರ್ಭ ಬಂದಿರೋದ್ರಿಂದಾನೇ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ನಾನು ಕ್ವಿಕ್ಕಾಗಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಶುರು ಮಾಡಿಬಿಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಎನರ್ಜಿ ವೈಸ್ ನಾನು ತುಂಬ ಪ್ಲೆಸೆಂಟ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಕಾಮ್ನೆಸ್ ಇದೆ ಇವತ್ತಿನ ಎನರ್ಜಿ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹಾಗೆ ಪಾಸಿಟಿವ್ ಫ್ಲೋನೇ ನಾನು ನೋಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಯಾಕೆಂದರೆ ನೀವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ವಿಡಿಯೋನ ನೋಡ್ತಾ ಇದ್ದೀರಾ. ಏನೋ ಒಂದು ಒಳ್ಳೆ ಬದಲಾವಣೆ ಬರುತ್ತಾ ಬರಲ್ವಾ ಅಂದರೆ ಒಂದು ಮನಸ್ಥಿತಿ ಹೇಗಿದೆ ಅಂದರೆ, ನಿಮ್ಗೆ ಇವಾಗ ಒಳ್ಳೇದಾಗಬೇಕಪ್ಪ, ಈ ರಿಲೇಷನ್ಶಿಪ್ ಸರಿ ಹೋಗಬೇಕಪ್ಪ ಅನ್ನುವಂಥ ಮನಸ್ಥಿತಿಲೇ ನೀವು ಇದ್ದೀರಾ. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಅದೇ ಬರ್ತಾ ಇದೆ. ತುಂಬ ಸ್ಲೋ ಆಗಿದೆ ಎನರ್ಜಿ. ಅವರು ಜಾಸ್ತಿ ಹರಿಬರಿನಲ್ಲಿಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು ಅಂದರೆ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನ. ಅವ್ರ ಲೈಫ್ನ ಒಂದು ಫೋಕಸ್ಡಾಗಿ ಎಂಜಾಯ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾದ ಸ್ಟ್ರೆಸ್ನ ಅವರ ಎನರ್ಜಿನಲ್ಲಿ ನಾನು ಪಿಕ್ ಮಾಡ್ತಾ ಇಲ್ಲ. ಹಾಗೂ ನಿಮ್ಮ ಕಡೆಗೂ ಕೂಡ ಒಂದು ಪಾಸಿಟಿವ್ ಮೈಂಡ್ಸೆಟ್ನಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ಅವರು ಒಂದು ಒಳ್ಳೆಯ ಮನಸ್ಥಿತಿನಲ್ಲಿದ್ದಾರೆ. ಮಾತಾಡಬೇಕು ಅನಿಸ್ತಾ ಇದೆ ಅವ್ರಿಗೆ, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಈ ವ್ಯಕ್ತಿಗೆ ಅನಿಸ್ತಾ ಇದೆ. ಹಾಗೂ ನಿಮ್ಮ ಅವರ ರಿಲೇಷನ್ಶಿಪ್ನಲ್ಲಿ ಯಾವುದು ಬೆಸ್ಟ್ ಮೂಮೆಂಟ್ಸ್ ಇತ್ತು ಅದನ್ನು ಮೆಲುಕು ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಥರ ಬೆಸ್ಟ್ ಮೆಮರೀಸ್, ನೀವು ಅವರು ಟ್ರಾವೆಲ್ ಮಾಡಿರ್ಬೋದು, ನೀವು ಅವರೆಲ್ಲೋ ಹೋಗಿರ್ಬೋದು, ಆ ಜಾಗಕ್ಕೆ ಮತ್ತೆ ಹೋಗಬೇಕು ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಅದು ನಿಮ್ಮ ಜೊತೆನೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ನಾನು ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಅವರು ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಬಹಳ ಮೈಂಡನ್ನ ಇಟ್ಕೊಂಡಿದ್ದಾರೆ. ಅದು ನಿಮ್ಮ ಜೊತೆ ನೀವು ಅವರು ಇಷ್ಟಪಡುವ ಜಾಗ, ಯಾವ ಜಾಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರಿ ಅಥವಾ ಹೋಗಬೇಕು ಅನ್ನೋದ್ರ ಬಗ್ಗೆ ತುಂಬ ಡಿಸ್ಕಷನ್ ಮಾಡಿದ್ರಿ ಅಥವಾ ಹೋಗಿದ್ರಿ. ಆ ಜಾಗಕ್ಕೆ ಹೋಗಬೇಕು ನಾವು, ಮತ್ತೆ ಹೋದರೆ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೇನೋ. ಅದು ಯಾವುದಾದ್ರೂ ಒಂದು ದೇವಸ್ಥಾನ ಇರ್ಬೋದು, ಅಥವಾ ಅದು ಯಾವುದಾದ್ರೂ ಒಂದು ಒಳ್ಳೆ ಸ್ಪಾಟ್ ಇರ್ಬೋದು, ಅದು ಯಾವುದಾದ್ರೂ ಒಂದು ಊರಿರಬಹುದು, ಎನಿಥಿಂಗ್. ನಾನು ಒಟ್ಟಿನಲ್ಲಿ ನೀವು ಅವರು ಇಬ್ಬರು ಇಷ್ಟಪಡುವಂಥ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಮತ್ತೆ ಹೋಗಬೇಕು ಅಂತ ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಇದನ್ನು ಪ್ಯಾಚ್ ಮಾಡ್ಕೋಬೇಕು. ಐ ವಾಂಟ್ ಟು ಫಿಕ್ಸ್ ದಿಸ್, ಐ ವಾಂಟ್ ಟು ವರ್ಕ್ ಆನ್ ದಿಸ್ ರಿಲೇಷನ್ಶಿಪ್. ಇದನ್ನು ನಾನು ಸರಿ ಮಾಡಿಕೊಂಡು ನಾನು ಮುಂದೆ ಹೋಗಬೇಕು. ಯಾಕಂದರೆ ಅವ್ರಿಗಿವಾಗ ಇತ್ತೀಚೆಗೆ ಒಂಟಿಯಾಗಿರುವಂಥದ್ದು ಇಷ್ಟ ಆಗ್ತಾ ಇಲ್ಲ. ಅವ್ರು ಅದನ್ನು ಎಂಜಾಯ್ ಮಾಡ್ತಾ ಇಲ್ಲ. ಒಂದು ರೀತಿಯಾದ ನೆಗೆಟಿವಿಟಿನಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ. ಅವ್ರಿಗೆ ಟೈಮ್ ಸ್ಪೆಂಡ್ ಹೀಗೆ ಮಾಡೋದು ಅವ್ರಿಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಅದರಿಂದ ಸಾಫ್ಟ್ ಆಗಿದ್ದಾರೆ, ಅವರ ಎನರ್ಜಿ ತುಂಬ ಸಾಫ್ಟ್ ಆಗಿದೆ. ಹಾಗೂ ನಿಮ್ಮ ವಿಚಾರದಲ್ಲೂ ಕೂಡ ಅವರು ಒಳ್ಳೇದನ್ನೇ ಮಾಡಬೇಕು, ಒಳ್ಳೆಯದಾಗೇ ನಡ್ಕೋಬೇಕು. ನಾನು ಹಿಂದೆ ಏನೇ ಆಗಿರ್ಬೋದು, ಕಹಿ ಘಟನೆಗಳು ನಿಮ್ಮ ಅವರ ನಡುವೆ ಎಂಥ ವಿಚಾರ ಬಂದಿದ್ರೂ ಕೂಡ ಅದನ್ನು ನಾನಿನ್ನು ಕ್ಯಾರಿ ಮಾಡಬಾರ್ದು. ಆ ಒಂದು ನೋವಿನ ವಿಚಾರನ ನಾನು ಕ್ಯಾರಿ ಮಾಡಿದಷ್ಟು ಈ ರಿಲೇಷನ್ಶಿಪ್ ಹಾಳಾಗುತ್ತೆ. ಸೊ ನಾನು ಅದನ್ನು ಏನಕ್ಕೆ ಮಾಡಬೇಕು? ನಾನಿವಾಗ ನನ್ನ ಲೈಫ್ನ ಗುರಿಗಳ ವಿಚಾರವಾಗಿ ನಾನು ಸೀರಿಯಸ್ ಆಗಬೇಕು. ನನ್ನ ಲೈಫ್ನಲ್ಲಿ ನಾನು ಯಾವ್ದು ಬೇಕು ಬೇಡ ಅನ್ನುವ ವಿಚಾರವಾಗಿ ನಾನಿವಾಗ ಮ್ಯಾಟರ್ ಮಾಡಬೇಕಾಗತ್ತೆ. ಅದು ನನ್ನ ಪಾರ್ಟ್ನರ್ ನನ್ನ ಜೊತೆ ಇರಬೇಕು ಅಂದರೆ ನಿಮ್ಮ ಜೊತೆ ಇರಬೇಕು. ಅವ್ರು ನಿಮ್ಮನ್ನು ಒಬ್ಬ ಪಾರ್ಟ್ನರ್ ಆಗಿ ನೋಡ್ತಾ ಇದ್ದಾರೆ, ನಿಮ್ಮನ್ನು ಪಾರ್ಟ್ನರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ನಿಮಗೆ ನೋವು ಮಾಡಿರೋದ್ರ ಬಗ್ಗೆನೂ ಅವರು ಬೇಜಾರು ಪಟ್ಕೊಳ್ತಾ ಇದ್ದಾರೆ. ಪ್ರೆಸೆಂಟ್ನಲ್ಲಿ ಆ ಪಶ್ಚಾತ್ತಾಪದ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಎನರ್ಜಿನಲ್ಲಿ ನಾನು ಅದನ್ನೇ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನಿಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ.
ನೀವು ಎಷ್ಟು ಕಂಪ್ಯಾಷನೇಟ್ ಆಗಿದ್ದೀರಾ, ನೀವು ಎಷ್ಟು ಅವ್ರಿಗೆ ಕಾಳಜಿ ವಹಿಸ್ತೀರಾ, ನೀವು ಆ ಒಂದು ಸೆಲ್ಫ್ಲೆಸ್ ಆ್ಯಟಿಟ್ಯೂಡನ್ನ ತೋರಿಸಿದ್ದೀರಾ ಅವ್ರ ವಿಚಾರವಾಗಿ. ಅಂದರೆ ಸ್ವಾರ್ಥತೆಯನ್ನು ನೀವು ಈ ರಿಲೇಷನ್ಶಿಪ್ನಲ್ಲಿ ತೋರಿಸಿಲ್ಲ, ಅದು ಅವ್ರಿಗೆ ಗೊತ್ತಿದೆ. ಅದ್ರ ಬಗ್ಗೆನೂ ಅವರು ಯೋಚನೆ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಅವ್ರಿಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ಇಂಥ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ ಅಂತ ಕೂಡ ಅವರು ಲೈಕ್ ಅಚ್ಚರಿ ಕೂಡ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮಲ್ಲಿ ಒಳ್ಳೆ ಗುಣಗಳನ್ನ ಅವರು ಅಬ್ಸರ್ವ್ ಮಾಡಿದ್ದಾರೆ. ಇನ್ನೊಂದೇನು ನಾನು ಪಿಕ್ ಮಾಡ್ತಾಯಿದ್ದೀನಿ ಇವತ್ತಿನ ರೀಡಿಂಗಲ್ಲಿ, ಅವ್ರಿಗೆ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳ್ಬೋದು. ಅಂದರೆ ಯಾರ ಮಾತನ್ನೂ ಕೇಳಿಕೊಂಡು ನಿಮ್ಮ ಮೇಲೆ ರೇಗಾಡೋದಿರ್ಬೋದು, ನಿಮ್ಮ ಮನಸ್ಸು ನೋವು ಮಾಡೋದಿರ್ಬೋದು, ಯಾರ್ದೋ ಒಬ್ಬರು ಮಾತು ಕೇಳಿಕೊಂಡು ಈ ರಿಲೇಷನ್ಶಿಪ್ನ ಅವ್ರು ಹಾಳು ಮಾಡ್ಕೊಂಡಿದ್ದಾರೆ. ಅವ್ರು ಏನೇ ಒಂದು ಸ್ಟೆಪ್ ಹಿಂದೆ ತೊಗೊಂಡಿರಬಹುದು ನಿಮ್ಮ ವಿಚಾರವಾಗಿ, ಅವ್ರು ಮಾತು ಬಿಟ್ಟಿದ್ದಾರಾ, ನೀವು ಅವರು ಕಾಂಟ್ಯಾಕ್ಟಲ್ಲಿ ಇಲ್ವಾ, ಏನೇ ಇರ್ಬೋದು, ಅದು ಅವರು ಮಾಡಿರುವಂಥದ್ದು ಆ ಥರದ್ದು ಒಂದು ಎಕ್ಸ್ಟ್ರೀಮ್ ಬ್ಯಾಡ್ ಸ್ಟೆಪ್ನ ತೊಗೊಂಡಿರುವಂಥದ್ದು ಇನ್ನೊಬ್ಬ ವ್ಯಕ್ತಿಯಿಂದ ಬ್ಯಾಡ್ ಇನ್ಫ್ಲೂಯೆನ್ಸಿಂದ ಅಂತ ಇವತ್ತಿನ ರೀಡಿಂಗ್ನಲ್ಲಿ ಬರ್ತಾಯಿದೆ. ಇದ್ರ ಬಗ್ಗೆನೂ ಆ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ. ನಾನು ಹಾಳು ಮಾಡ್ಕೊಂಡ್ಬಿಟ್ನಲ್ಲ, ಅವ್ರ ಮಾತು ಕೇಳಿಬಿಟ್ಟು ನಾನು ಇಷ್ಟೊಳ್ಳೆ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅನ್ನುವಂಥ ಒಂದು ಎನರ್ಜಿನ ಇವತ್ತು ನಾನು ಸ್ಟ್ರಾಂಗಾಗಿ ಪಿಕ್ ಮಾಡ್ತಾಯಿದ್ದೀನಿ ಇವರಲ್ಲಿ. ಇವ್ರಿಗೆ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಸರಿ ಮಾಡಿಕೊಂಡು ಎಲ್ಲವನ್ನು ಮುಂದೆ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದಾರೆ. ಇದು ಜನರಲ್ ರೀಡಿಂಗ್ ಆಗಿದೆ, ಇದು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಇದು ನಿಮಗೆ ರೆಸೊನೇಟ್ ಆಗ್ತಾಯಿದೆ, ಇದು ನಾನು ಹೇಳುವಂಥ ವಿಷಯಗಳು ನಿಮ್ಮ ಲೈಫಲ್ಲಿ ನಡೀತಾ ಇದೆ, ಎಸ್ ಅಂದರೆ ಕಮೆಂಟ್ ಮಾಡಿ, ಅದೊಂದು ಕನ್ಫರ್ಮೇಷನ್ಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ಬಿಕಾಸ್ ಫೀಡ್ಬ್ಯಾಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಇನ್ನೊಂದು ಇವಾಗ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಏನು ನೋಡ್ತಾ ಇದ್ದೀನಿ, ಒಂದು ಫಾರ್ಮೇಷನ್ ಏನು ನೋಡ್ತಾ ಇದ್ದೀನಿ, ಬಟರ್ಫ್ಲೈ ಅಂತ ಬಂದಾಗ ದಟ್ ಈಸ್ ಕಾಲ್ಡ್ ಮೆಟಮಾರ್ಫಿಸಿಸ್ ಅಂದಾಗ ಒಂದು ದೊಡ್ಡ ಬದಲಾವಣೆನ ನನ್ನ ಲೈಫಲ್ಲಿ ನಾನು ತರಬೇಕು, ನನ್ನ ಕೆಟ್ಟ ಗುಣಗಳನ್ನ ನಾನು ಅದನ್ನು ನನ್ನ ಲೈಫಿಂದ ತೆಗೆದುಹಾಕಿ ನಾನೊಬ್ಬ ಹೊಸದಾದ ಮನುಷ್ಯ ಆಗಬೇಕು, ಈ ಒಂದು ರಿಲೇಷನ್ಶಿಪ್ಗೋಸ್ಕರ ನಾನು ಇದನ್ನೆಲ್ಲ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ. ಬಿಕಾಸ್ ಅವ್ರಿಗೆ ಏನು ಅನ್ನಿಸ್ತಿದೆ ಅಂದರೆ, ಇನ್ನು ನಾನು ಇದನ್ನು ಎಳ್ಕೊಂಡು ಹೋದರೆ ಈ ಥರನೇ ನಾನು ಒಂಥರ ನೆಗೆಟಿವ್ ಆಗಿ ಈ ಒಂದು ರಿಲೇಷನ್ಶಿಪ್ನ ನಾನು ಶೋಧಿಸ್ಕೊಂಡು ಪನಿಷ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನನ್ನ ಪಾರ್ಟ್ನರ್ಗೆ ಹೋದರೆ ನಾನು ಕಳ್ಕೊಂಡು ಬಿಡ್ತೀನಿ ಇವ್ರನ್ನ. ಬಿಕಾಸ್ ಮೇ ಬಿ ನೀವು ಒಂದು ಸ್ವಲ್ಪ ಅಸಡ್ಡೆಯನ್ನು ತೋರಿಸ್ತಿರ್ಬೋದು, ಅಥವಾ ನೀವು ಕೂಡ ಅದೇ ರೀತಿಯಾದ ನೆಗೆಟಿವಿಟಿಗೆ ಬಂದಿರ್ಬೋದು. ನಿಮ್ಮಲ್ಲೂ ಬದಲಾವಣೆ ಅವ್ರು ನೋಡ್ತಾ ಇದ್ದಾರೆ. ನೀವು ಇವಾಗ ಮೊದಲು ಹಾಗೆ ಪ್ರೀತಿಯಾಗಿ ಇರಬೇಕು ಇವ್ರ ಜೊತೆ, ಅದನ್ನು ಸರಿ ಅಂದರೆ ನೀವು ಇವಾಗ ಎಫರ್ಟ್ಸ್ ಹಾಕ್ತಾ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ನಿಮ್ಮ ಕಡೆಯಿಂದ ಏನೂ ನಡೀತಾ ಇಲ್ಲ ಅನ್ನೋದು ತುಂಬಾ ಸ್ಟ್ರಾಂಗಾಗಿ ರೀಡಿಂಗ್ನಲ್ಲಿ ಬರ್ತಾ ಇದೆ. ನೀವೇನೂ ಮಾಡ್ತಾ ಇಲ್ಲ, ಯು ನಾಟ್ ಡೂಯಿಂಗ್ ಎನಿಥಿಂಗ್. ಸಿನ್ಸ್ ನೀವೇನೋ ಮಾಡದೇ ಇರೋದ್ರಿಂದ ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ನಾನು ಕಳ್ಕೊಂಡು ಬಿಡ್ತೀನಿ ಇವ್ರನ್ನ ಅನ್ನುವಂಥ ಒಂದು ಆತಂಕನೂ ಇವತ್ತಿನ ರೀಡಿಂಗ್ನಲ್ಲಿ ನಾನು ಪಿಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ನಿಮ್ಮ ಒಂದು ಕಾಳಜಿ, ನಿಮ್ಮ ಒಂದು ಪ್ರೀತಿ ಏನಿದೆ ಈ ರಿಲೇಷನ್ಶಿಪ್ನಲ್ಲಿ, ಅದು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅದಾದ ನಂತರ ನೀವು ಹೇಗೆ ಅವ್ರಿಗೆ ಕೆಲವೊಂದು ಅಡ್ವೈಸ್ ಕೊಟ್ಟಿದ್ದೀರಾ, ಅವ್ರ ಲೈಫಲ್ಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅವರು ನಿಮ್ಮ ಅಡ್ವೈಸ್ನ ಕೇಳಿ ಕೂಡ ನೀವು ಏನು ಹೇಳಿದ್ದೀರಾ ಅದನ್ನು ಅವ್ರು ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಿದೆ. ಅಂದರೆ ನಿಮ್ಮ ಒಂದು ಪ್ರೆಸೆನ್ಸಿಂದ ನೀವು ಅವ್ರ ಲೈಫಲ್ಲಿ ಇರೋದ್ರಿಂದ ಅವ್ರ ಲೈಫ್ನಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳು ಅವ್ರು ನೋಡಿದ್ದಾರೆ, ಒಳ್ಳೊಳ್ಳೆ ವಿಚಾರಗಳು ಅವ್ರ ಲೈಫಲ್ಲಿ ನಡೆದಿದೆ. ಸೊ ನೀವು ಅವರು ಒಳ್ಳೊಳ್ಳೆ ಮೆಮೊರೀಸ್ನೂ ಕೂಡ ಕ್ಯಾರಿ ಮಾಡಿದ್ದೀರಾ. ಸಿನ್ಸ್ ಪಾಸ್ಟ್ನಲ್ಲಿ ಏನೋ ಆಗೋಯ್ತು ಅಂದ ತಕ್ಷಣ ಇದು ಮುಗ್ದೇ ಹೋಯಿತು ಅಂತಲೂ ಅಲ್ಲ, ಅವರು ಅದನ್ನು ಆ ಥರ ಎಂಡ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಪಡ್ಕೋಬೇಕು, ಮತ್ತು ಇದನ್ನ ಸರಿ ಮಾಡ್ಕೋಬೇಕು, ನಾನು ಅವ್ರ ಜೊತೆ ಇರಬೇಕು ಅನ್ನೋ ಮನಸ್ಥಿತಿನಲ್ಲೇ ಇವಾಗಲೂ ಸ್ಟ್ರಾಂಗಾಗಿ ಟ್ಯಾರೋನಲ್ಲೂ ನಾನು ನೋಡ್ತೀನಿ, ಅದನ್ನು ಚೆಕ್ ಮಾಡ್ತೀನಿ. ಬಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಅದನ್ನೇ ಸ್ಟ್ರಾಂಗಾಗಿ ನಾನು ಇವತ್ತು ಪಿಕ್ ಮಾಡ್ತಿರುವಂಥದ್ದು. ಸೊ ರೀಡಿಂಗ್ನಲ್ಲಿ ಅದೇ ನಾನು ನೋಡ್ತಾ ಇರುವಂಥದ್ದು. ಇಟ್ಸ್ ಆಲ್ ರಿಪೀಟೆಡ್, ಯಾಕಂದರೆ ಅವ್ರು ಇವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ದಟ್ಸ್ ವಾಟ್ ಐ ಸಿ ಇನ್ ದ ರೀಡಿಂಗ್. ನಾನು ಇನ್ನೂ ಬೆಸ್ಟ್ ಮೆಸೇಜಸ್ ಏನೇನು ಸಿಗುತ್ತೆ ಅಂತ ಕಾರ್ಡ್ಸ್ ಮುಖಾಂತರನೂ ಹೇಳ್ತೀನಿ. ಇನ್ನು ಏನು ಈ ಒಂದು ರಿಲೇಷನ್ಶಿಪ್ ವಿಷಯವಾಗಿ ತಿಳ್ಕೊಳ್ಳುವಂಥದ್ದಿದೆ ಅಂತ ನೋಡೋಣ. ಇನ್ನು ಯಾವ ವಿಷಯಗಳು ನೀವು ತಿಳ್ಕೊಳ್ಳುವಂಥದ್ದಿದೆ, ಇನ್ನು ಏನಿದೆ ಅಂತ ನಾನು ರೀಡಿಂಗ್ ಮಾಡಿ ನೋಡ್ತಿದ್ದೀನಿ. ಒನ್ ಮೋರ್ ಮೆಸೇಜ್. ಓಕೆ, ಇನ್ಫ್ಲೂಯೆನ್ಸಸ್. ಐ ಟೋಲ್ಡ್ ಯು, ನಾನು ನಿಮ್ಗೆ ಹೇಳಿದ್ದೆ, ಅದನ್ನು ನಾನು ಹೇಳಿದ್ದೆ. ನಿಮ್ಮ ಮುಂದೆನೇ ಕಾರ್ಡ್ ಶಫಲ್ ಮಾಡಿದೆ, ನಿಮ್ಮ ಮುಂದೆ ಕಾರ್ಡ್ ಶಫಲ್ ಮಾಡಿ ತೆಗೆದಾಗ
ಥರ್ಡ್ ಪರ್ಸನ್ ಮ್ಯಾನ್ಯುಪ್ಯುಲೇಷನ್, ಅದರ್ಸ್ ಇನ್ವಾಲ್ವ್ಡ್, ಬೇರೆಯವರ ಇನ್ವಾಲ್ವ್ಮೆಂಟಿಂದ ಈ ರಿಲೇಷನ್ಶಿಪ್ ಹಾಳಾಗಿದೆ. ಅವ್ರು ಯಾರ್ದೋ ಮಾತು, ಅವ್ರ ಅಪ್ಪನೋ ಅಮ್ಮನೋ ಫ್ರೆಂಡೋ ಯಾರೋ ಗೊತ್ತಿಲ್ಲ, ಅವ್ರ ಮಾತು ಕೇಳಿಕೊಂಡು ಹಾಳಾಗಿದ್ದಾರೆ. ಅವ್ರ ಮಾತು ಕೇಳಿ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ. ಓಕೆ, ಇದು ಅವ್ರಿಗೆ ಗೊತ್ತಿದೆ. ಇವಾಗ ಎಸ್ಕೇಪ್ ಆಗ್ತಾಯಿದೆ. ಎಸ್ಕೇಪ್ ಅಂದರೆ ಈಗ ಅವರು ಅವಾಯ್ಡ್ ಮಾಡ್ತಿರ್ಬೋದು, ಹೈಡ್ ಮಾಡ್ತಿರ್ಬೋದು. ಅಂದರೆ ಅವರು ಹೇಳೋದು ಹೇಳಿಬಿಟ್ಟು ಬೇಜಾರು ಮಾಡಿಬಿಟ್ಟು ಎಸ್ಕೇಪ್ ಆಗಿಬಿಟ್ರು, ಅಂದರೆ ನಿಮ್ಮ ಲೈಫಿಂದ ಬಿಟ್ಟು ಹೋಗ್ಬಿಟ್ರು. ಹಾಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ರು ನಿಮಗೆ. ಅದೇ ನಡೆದಿದ್ದು. ಇದ್ರ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ, ನಾನು ಹೀಗೆ ಮಾಡಿದೆ ಅಂತ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಶೋಯಿಂಗ್ ಪ್ರೂಫ್, ವ್ಯಾಲಿಡೇಷನ್, ಕನ್ಫರ್ಮೇಷನ್, ಫೈಂಡಿಂಗ್ ದ ಟ್ರೂತ್. ಸೊ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಅವರು ಮಾಡಿರುವಂಥ ತಪ್ಪುಗಳನ್ನೂ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಬಿಕಾಸ್ ದೆರ್ ಇಸ್ ಲವ್ ಇನ್ ದಿಸ್ ರಿಲೇಷನ್ಶಿಪ್. ಓಕೆ, ಪ್ರಪೋಸಲ್ ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ಈ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾರೆ, ನೆಕ್ಸ್ಟ್ ಲೆವೆಲ್ಗೆ ಈ ರಿಲೇಷನ್ಶಿಪ್ನ ತೊಗೊಂಡು ಹೋಗ್ತಾರೆ. ಏನೋ ಒಂದು ಚೆನ್ನಾಗಿರೋ ಗಿಫ್ಟ್ ಕೂಡ ಕೊಡಬಹುದು ನಿಮಗೆ ಇವರು. ಈ ಒಂದು ರಿಲೇಷನ್ಶಿಪ್ನಲ್ಲಿ ಒಂದು ಕಮಿಟ್ಮೆಂಟ್ ಇಲ್ಲ, ಮ್ಯಾರೇಜ್ ಇಲ್ಲ, ಎಂಗೇಜ್ಮೆಂಟ್ ಇಲ್ಲ, ಎನಿಥಿಂಗ್ ಆ ಥರದ್ದೇನು ನಡೆದಿಲ್ಲ ಅಂದರೆ ನಡೆಯುವ ಎಲ್ಲ ಸಾಧ್ಯತೆಯೂ ನಾನು ನೋಡ್ತಾ ಇದ್ದೀನಿ. ಇನ್ನು 1 ತಿಂಗಳಲ್ಲಿ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ. ವಿತಿನ್ ಅ ಮಂತ್ ಈ ರಿಲೇಷನ್ಶಿಪ್ ಈಗ ಹೇಗೆ ಹಾಳಾಗಿದೆ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಎಷ್ಟೋ ಜನರ ಸಿಚುವೇಶನ್ ಇವಾಗ ನಾಟ್ ಸ್ಪೀಕಿಂಗ್, ಸ್ಟೋನ್ ವಾಲ್, ನಾಟ್ ಟೇಕಿಂಗ್ ಆ್ಯಕ್ಷನ್, ಫ್ರೋಝನ್ ಅಂದರೆ ಏನೂ ನಡೀತಾ ಇಲ್ಲ, ಅವ್ರು ಏನೂ ಮಾಡ್ತಾ ಇಲ್ಲ ಈ ರಿಲೇಷನ್ಶಿಪ್ ವಿಚಾರವಾಗಿ. ಅವ್ರು ಯಾವುದೇ ರೀತಿಯಾದ ಆ್ಯಕ್ಷನ್ನ ತೊಗೊಂಡಿಲ್ಲ ಅಂತ ಬರ್ತಾ ಇದೆ. ಬಟ್ ಸ್ಟಿಲ್ ನಾನು ಟ್ಯಾರೋ ಕೂಡ ಚೆಕ್ ಮಾಡಿ ಹೇಳ್ತೀನಿ, ಇನ್ನು ಏನೇನು ತಿಳ್ಕೊಳ್ಳುವಂಥದ್ದಿದೆ ಈ ರಿಲೇಷನ್ಶಿಪ್ ವಿಚಾರವಾಗಿ. ನಿಮಗಿನ್ನ ಏನೇನು ಇನ್ಫಾರ್ಮೇಷನ್ ಸಿಗಲಿದೆ ಅಂತ ನೋಡೋಣ. ವಾಟ್ ಎಲ್ಸ್ ಯು ಶುಡ್ ನೋ, ಇನ್ನು ಏನೇನು ತಿಳ್ಕೊಬೇಕಾಗಿದೆ ನೀವು, ಈ ಒಂದು ಟ್ಯಾರೋ ಮುಖಾಂತರವಾಗಿ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇವ್ರು ರೀಚ್ ಔಟ್ ಆಗಬೇಕು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಮಾತಾಡಿ ಚೆನ್ನಾಗಿರಬೇಕು. ಆ್ಯಸ್ ಐ ಟೋಲ್ಡ್, ಎಲ್ಲೋ ಒಂದು ಕಡೆ ಹೋಗಬೇಕು, ಒಟ್ಟಿಗೆ ಟ್ರಾವೆಲ್ ಮಾಡಬೇಕು, ಸರಿ ಮಾಡ್ಕೋಬೇಕು ಅಂತ ಮನಸ್ಥಿತಿ ಬಂದ ಮೇಲೆ ಅವರು ಅಂದರೆ ಒಂದು ಒಳ್ಳೆಯ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋ ಮನಸ್ಥಿತಿಗೂ ಈ ವ್ಯಕ್ತಿ ಬಂದಿದ್ದಾರೆ. ಓಕೆ, ಲವರ್ಸ್ ಕಾರ್ಡ್ ಬರ್ತಿದೆ. ನಾನು ಇವತ್ತು ರೀಡಿಂಗ್ನಲ್ಲೇ ಫಸ್ಟೇ ನಿಮಗೆ ಅದನ್ನೇ ಹೇಳಿದ್ದು, ತುಂಬ ಸಾಫ್ಟಾಗಿದೆ ಇವತ್ತು ರೀಡಿಂಗ್. ಇವತ್ತು ತುಂಬ ಅವ್ರ ಮನಸ್ಸು ತಿಳಿಯಾಗಿದೆ, ಒಂದು ಕಂಟೆಂಟ್ಮೆಂಟ್ ಇದೆ ಅವ್ರ ಲೈಫಲ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕೆ ಅವ್ರ ಮನಸ್ಸು ನಿಮ್ಮ ಕಡೆಗೆ ವಾಲಿದೆ. ಲವರ್ಸ್ ಕಾರ್ಡ್ ಎಂಪ್ರೆಸ್ ಬರ್ತಿರೋದ್ರಿಂದ ನಿಮ್ಮ ವ್ಯಾಲ್ಯೂ ಈ ವ್ಯಕ್ತಿಗೆ ಅರ್ಥ ಆಗಿದೆ, ನೀವು ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ, ನೀವು ಎಷ್ಟು ಮುಖ್ಯವಾಗ್ತೀರಾ ಅವ್ರ ಲೈಫಲ್ಲಿ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಎಂಪ್ರೆಸ್ ಇಸ್ ಆಲ್ ಅಬೌಟ್ ಪವರ್ಫುಲ್ ಫೆಮಿನೈನ್ ಫ್ಲೋ. ಆ್ಯಂಡ್ ದೆನ್ ಅವರು ಇತ್ತೀಚೆಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರಿಯಾಗಿ ನಿದ್ದೆ ಮಾಡದೇ ಇರ್ಬೋದು, ನಿದ್ದೆ ಸರಿಯಾಗಿ ಅವ್ರಿಗೆ ಇತ್ತೀಚೆಗೆ ಬರ್ತಾ ಇಲ್ಲ, ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ನೀವು ಇಲ್ಲದೇ ಇರೋದು ಆ ಒಂದು ಅವಾಯ್ಡ್ ಅಂತೀವಿ, ಆ ಒಂದು ಆಬ್ಸೆನ್ಸ್ನ ಫೀಲ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಲಾಸ್ಟ್ ಮೆಸೇಜ್ ಮೆಜಿಷಿಯನ್, ದಿಸ್ ರಿಲೇಷನ್ಶಿಪ್ ಇಸ್ ಮ್ಯಾಜಿಕಲ್. ಈ ಒಂದು ರಿಲೇಷನ್ಶಿಪ್ ಹೇಗೆ ಅಂದರೆ ಇದನ್ನು ಬ್ರೇಕ್ ಮಾಡೋದು ಅಷ್ಟು ಸುಲಭ ಅಲ್ಲ. 3ನೇ ವ್ಯಕ್ತಿ ಯಾರು ಬಂದರೂ ಅದು ಈಸಿಯಾಗಿ ಬ್ರೇಕ್ ಆಗಲ್ಲ. ಆ ಟೈಮಿಗೆ ಬ್ರೇಕ್ ಆಗ್ಬೋದು, ಆ ಟೈಮಿಗೆ ಸ್ಟ್ರೆಸ್ ಕೊಡ್ಬೋದು, ಆದರೆ ಮತ್ತೆ ಪ್ಯಾಚ್ ಆಗ್ತೀರಾ ಅಂತಲೇ ಕನ್ಫರ್ಮೇಷನ್ ಬಂದಿದೆ. ನಾನು ನಿಮಗೆ ಏನು ಅಡ್ವೈಸ್ ಇದೆ ಯೂನಿವರ್ಸಿಂದ ಈ ವಿಚಾರವಾಗಿ, ಈ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ನಿಮಗೆ ಯೂನಿವರ್ಸಿಂದ ಯಾವ ರೀತಿಯಾದ ಗೈಡೆನ್ಸ್ ಇದೆ ಅಂತ ಕೂಡ ಚೆಕ್ ಮಾಡಿ ಹೇಳ್ತೀನಿ. ಹಿಯರ್ ಯು ಗೋ. ಫಸ್ಟ್ ಮೆಸೇಜ್ ಪೇಷನ್ಸ್ ಅಂತ ಬರ್ತಾ ಇದೆ. ನೀವು ಇವಾಗ ಏನೂ ಮಾಡೋದು ಬೇಕಾಗಿಲ್ಲ, ನೋ ಆ್ಯಕ್ಷನ್. ನಿಮ್ಮ ಕಡೆಯಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ, ಪಾಸಿಟಿವ್ ಆಗಿರಿ. ಅವರು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಅಂದರೆ ನೀವು ಅದೇ ರೀತಿಯಾಗಿ ಮಾತಾಡಿ. ನೀನು ಹಿಂಗೆ ಮಾಡಿದೆ, ನೀನು ಹಂಗೆ ಮಾಡಿದೆ ಅಂತ ಕತೆನ ಮತ್ತೆ ತರಬೇಡಿ, ಡ್ರಾಮಾನ ಮತ್ತೆ ರಿಲೇಷನ್ಶಿಪ್ಪಲ್ಲಿ ತರಬೇಡಿ. ಬಿಕಾಸ್ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಅವ್ರು ಬಂದಾಗ ಒಂದು ಪಾಸಿಟಿವ್ ಅಕ್ಸೆಪ್ಟೆನ್ಸ್ ಮೋಡ್ಗೂ ನೀವು ಹೋಗಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮೆಸೇಜ್ ಡಿಸ್ರಪ್ಷನ್. ಹೌದು, ಈ ರಿಲೇಷನ್ಶಿಪ್ನ ಹಾಳು ಮಾಡಿದ್ದಾರೆ, ಯಾರೋ ಕಣ್ಣು ಹಾಕಿದ್ದಾರೆ, ಕೆಟ್ಟ ಕಣ್ಣು ಹಾಕಿ ಅವರು ನಾಶ ಮಾಡೋಕ್ಕೆ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಅವರು ಅದರಲ್ಲಿ ಯಶಸ್ಸು ಪಡೆದಿರ್ಬೋದು, ಆದರೆ ಇವಾಗ ಅದು ಮತ್ತೆ ಹೇಳಿದ್ನಲ್ಲ ಪ್ಯಾಚಪ್ ಆಗುವಂಥ ಒಂದು ಕಂಡೀಷನ್ ಬಂದಿರೋದ್ರಿಂದ ಅವರು ಟೆಂಪ್ರರಿಯಾಗಿ ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳ್ತೀನಿ. ಶ್ಯಾಡೋ ಬರ್ತಿರೋದ್ರಿಂದ ಆಗಲೇ ಹೇಳಿದಾಗೆ ಈ ರಿಲೇಷನ್ಶಿಪ್ನ ಪಾಸಿಟಿವ್ಸ್ನೂ ನೋಡ್ತಾ ಇದ್ದಾರೆ, ನೆಗೆಟಿವ್ಸ್ನೂ ನೋಡ್ತಾ ಇದ್ದಾರೆ, ಅಳೀತಾ ಇದ್ದಾರೆ, ಅರ್ಥ ಮಾಡ್ಕೋತಾ ಇದ್ದಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ.
ಮತ್ತು ದ ವೇಟಿಂಗ್ ಗೇಮ್ ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ಇನ್ನೂ 1 ತಿಂಗಳು ಆಗುತ್ತೆ. 1 ತಿಂಗಳು ಟೈಮ್ ನಾನು ಇವತ್ತಿನ ರೀಡಿಂಗ್ನಲ್ಲಿ ಪಿಕ್ ಮಾಡ್ತಿರುವಂಥದ್ದು. ಯಾಕಂದರೆ ಅಷ್ಟು ಡ್ಯಾಮೇಜ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆ ಥರದ್ದು ಪರಿಸ್ಥಿತಿ ಬಂದುಬಿಟ್ಟಿದೆ. ನಿಮ್ಮದು ಅವ್ರದ್ದು ಹೇಗೆ ಆಗಿದೆ ಅಂದರೆ, ಆ್ಯಸ್ ಐ ಟೋಲ್ಡ್, ಸೆಪರೇಷನ್ನೇ ಆಗಿದೆ ಇವಾಗ. ಅದನ್ನು ಪ್ಯಾಚ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಬಿಕಾಸ್ ಅವರು ದೂರ ಹೋಗಿದ್ದಾರೆ ಅಲ್ಲ, ಅದನ್ನು ಲೈಕ್ ಅರ್ಥ ಮಾಡ್ಕೊಂಡು ವಾಪಸ್ ನಿಮ್ಮ ಮುಂದೆ ನಿಮ್ಮ ಜೊತೆ ಇರಬೇಕು ಅನ್ನೋದು ಕೂಡ ಅದೊಂದು ಎಫರ್ಟ್ ಆಗುತ್ತೆ ಅವ್ರ ಕಡೆಯಿಂದ. ಲಾಸ್ಟ್ ಮೆಸೇಜ್ ಏನು ಬರ್ತಾಯಿದೆ, ಡೆಸ್ಟಿನಿ. ಏನೇ ಆಗಿರಲಿ, ಏನೇ ಇರಲಿ, ವಿಧಿ ಏನು ಬರೆದಿದೆ ಅಂದರೆ ನೀವು ಇಬ್ಬರು ಒಂದಾಗಿರಬೇಕು ಅನ್ನೋದೇ ವಿಧಿ. ದಟ್ ಈಸ್ ಡೆಸ್ಟಿನಿ. ಅದನ್ನು ಯಾರೂ ಏನೂ ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವಿಬ್ಬರು ಒಟ್ಟಿಗೆ ಇರ್ತೀರಾ, ಒಂದೊಳ್ಳೆ ಲೈಫ್ನ ಮತ್ತೆ ಕಟ್ಕೊಳ್ತೀರಾ ಅಂತಲೇ ಕನ್ಫರ್ಮೇಷನ್ ಬಂದಿದೆ ಇವತ್ತಿನ ರೀಡಿಂಗ್ನಲ್ಲಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.